ಹಲೋ ಎವ್ರಿವನ್. ಗಂಡು ಮಗು ಆಯ್ತಾ ಹೆಣ್ಮಗು ಆಯ್ತಾ ಅನ್ನೋದೇ ಕನ್ಫ್ಯೂಷನ್. ಎಲ್ಲಿಗೆಲ್ಲ 250 300 ಏನೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫಸ್ಟ್ ನಾನು ನಿಮಗೆಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕೆ ಅಂದರೆ ನಾನು 2 ಡೇಸಿಂದ ವ್ಲಾಗ್ ಹಾಕಿರಲಿಲ್ಲ. ಡ್ಯೂ ಟು ಪರ್ಸ್ನಲ್ ರೀಸನ್ ನಾನು ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ಸೊ ಇನ್ಮೇಲೆ ನಾನು ಕಂಟಿನ್ಯೂಸ್ ವ್ಲಾಗ್ ಹಾಕ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಮಗ ಎದ್ದಿದ್ದಾನೆ. ಅವನಿಗೆ ಈಗ ಫೀಡ್ ಮಾಡಿ ಇರುತ್ತಲ್ಲ ಆ್ಯಸ್ ಯೂಶುವಲ್ ತಲೆ ಕೆಟ್ಕೊಳ್ಳೋದು. ತಲೆ ಕೆಟ್ಕೊಂಡು ನೋಡಿ, ನನ್ನ ಮಗ ಕೂತಿದ್ದ ಜಾಗದಲ್ಲೇ ತೂಗುಡಿಸ್ತವನೆ. ಆ ಕಡೆ ಆಟನೂ ಆಡಬೇಕು, ಈ ಕಡೆ ತೂಗುಡಿಸ್ಲಬೇಕು. ಹಿಂಗೆ ನನ್ನ ಮಗನ ಕತೆ. ಆ್ಯಂಡ್ ಅಣ್ಣ ಚಮ್ಮಿ. ಅಯ್ಯೋ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಂಗೆ ಆಗಲೇ 3 months ಆಗೋಯ್ತು. ಇನ್ನೂ ನಂಗೆ ಅವನು ಹೊಟ್ಟೆಲೇ ಇದ್ದಾನೆ ಅನ್ನೋ ಥರನೇ ಫೀಲು. ಅವಾಗವಾಗ ಪಕ್ಕದಲ್ಲಿ ತಿರುಗಿ ನೋಡಿದ್ರೆ ಅವನು ಇರ್ತಾನೆ. ಅವಾಗ ಅನಿಸುತ್ತೆ ನನ್ನ ಮಗನ ಅಯ್ಯೋ ಏನೋ ಮಾಡ್ತೀವಿ. 3 months ಆಗೋಗಿ ನನ್ನ ಮಗ ದೊಡ್ಡವನಾಗೋವನೇ. ಇವಾಗ ಈಸ್ ಅ ಬಿಗ್ ಬಾಯ್. ಇನ್ನೊಂದು 3-4 days ಆದರೆ ಅವನಿಗೊಬ್ಬ ಲಿಟಲ್ ತಮ್ಮನೋ ತಂಗಿನೋ ಬರ್ತಾರೆ. ಸೊ ನನ್ನ ಮಗ ಹೊಟ್ಟೆಲಿದ್ದಾಗಲೇ ಅಣ್ಣ ಹಂಗೆ. ಸೊ ವಾಟ್ ಏನು ಪಚ್ಚಿ ಮಾಡಲ್ಲ, ಪಚ್ಚಿ ಮಾಡಲ್ಲ ನೀನು. ಇದೇನು ಗೊತ್ತಾ, ಕೊರಿಯನ್ ಡ್ರಾಮಾಸ್ ತುಂಬ ನೋಡ್ತಿದ್ದೆ ನಾನು. ಆ್ಯಕ್ಚುಲಿ ಏನಂದರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ಕೊಬೇಕಂದ್ರೆ, ಇವನು ಹುಟ್ಟಿದಾಗ ನಾವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಫುಲ್ಲು ಗರ್ಲ್ ಬೇಬಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಅಂತ ಅಳ್ತ್ಬಿಟ್ನ. ನಾನು ಡೆಲಿವರಿಲಿ ಅಯ್ಯೋ ಗಂಡು ಮಗು ಆಯ್ತಾ ಹೆಣ್ಮಗು ಆಯ್ತಾ ಹೇಳೇ ಇಲ್ವಲ್ಲ. ಆಮೇಲೆ ಇವನು ಮಾತ್ರ ಮೊಬಿಲಿಟಿ ಪೊಸಿಷನಲ್ಲಿತ್ತು. ಆಲ್ಮೋಸ್ಟ್ ವ್ಯಾಕ್ಯೂಮ್ ಹಾಕೇ ತೆಗ್ದಿದ್ದು. ಪೊಸಿಷನ್ ಬಂದಿದ್ರೂ ಇನ್ನೂ ನನಗೆ ಪೆಲ್ವಿಕ್ ಏರಿಯಾ ಕೂತಿರಲಿಲ್ಲ. ಸೊ ಸಿಸರಿನ್ ಅಂತ ಡಿಸೈಡ್ ಆದ್ವಿ. ಆ್ಯಂಡ್ ಇವನು ಹುಟ್ಟಿದ ದಿನ ಬಂದು September 4th. ಇವಾಗ ಅವನಿಗೆ 3 months ಆಗಿದೆ. ನಾನು ಅದೇ ಅನ್ಕೊತಾ ಇರ್ತೀನಿ, ನನ್ನ ಮಗಂಗೆ ಆಲ್ರೆಡಿ ಕೋಲ್ಡ್ ಸ್ವಲ್ಪ, ಅವನಿಗೂ ನನಗೂ ಆಗಿತ್ತಲ್ಲ. ಸೊ ಹಂಗೆ ಏನು ಹೇಳ್ತಿದ್ದೆ, ಆವಾಗ ಗಂಡು ಮಗು ಆಯ್ತಾ ಹೆಣ್ಮಗು ಆಯ್ತಾ ಅನ್ನೋದೇ ಕನ್ಫ್ಯೂಷನು ನನ್ನ ಲೈಫಲ್ಲೇ ಫ್ರೆಂಡ್ಸ್. ಒಂದಿನ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿಲ್ಲ, ಒಂದು ಹಾಸ್ಪಿಟ್ಲಿಗೆ ಅಂತ ಹೋಗಿಲ್ಲ. ಜ್ವರ ಇದ್ದರೂ ಅದು ಇದು ಮಾತ್ರೆ ತೊಗೊಂಡು ಹೋಗಿಸ್ಕೊಂಡ್ಬಿಡ್ತಿದ್ದೆ. ನನಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಮತ್ತು ಏನು ಹೇಳ್ತಾರೆ, ನಂಗೆ ಹಾಸ್ಪಿಟಲ್ ವಾತಾವರಣನೇ. ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಗಂಡು ಮಗುನ ಹೆಣ್ಮಗುನ ಅಂತಲೇ ಹೇಳಿರಲಿಲ್ಲ. ನಾನಂತೂ ಈಗರ್ಲಿ ವೆಯ್ಟಿಂಗು, ಅನಸ್ತೇಷಿಯಾ ಬೇರೆ ಕೊಟ್ಬಿಟ್ಟಿದ್ದಾರೆ. ನಂಗೆ ಫುಲ್ಲು ನಿದ್ದೆ ಬರ್ತಿದೆ. ಆಮೇಲೆ ಡಾಕ್ಟರ್ ಬಂದುಬಿಟ್ಟು ಅದು ಯಾವ ಕ್ಷಣದಲ್ಲಿ ಇವನ್ನ ತೋರಿಸಿದ್ರೋ ಗೊತ್ತಿಲ್ಲ, ಬಂದುಬಿಟ್ಟು ಬಾಯ್ ಬೇಬಿ ಆಯಿತು ಕಿಸ್ ಮಾಡಿ ಅಂದಾಗ ನಾನು ನಿದ್ದೆಗಣ್ಣಲ್ಲೇ ಕಿಸ್ ಮಾಡಿ ಬಿಟ್ಟಿದ್ದು. ನಾನು ಅವನ್ನ ನೋಡಿದ್ದೆ. ಐ ಥಿಂಕ್ ವಾರ್ಡಿಗೆ ಶಿಫ್ಟ್ ಆದಾಗ ನಮ್ಮ 6 hours ಏನೋ ಅವನನ್ನ NICಯಲ್ಲಿ ಇಟ್ಟಿದ್ರು. ಸೊ ನಾನು 6 hours ಅವನು ಹುಟ್ಟಿದ ಮೇಲೆ ನೋಡೇ ಇರಲಿಲ್ಲ. ಆ್ಯಂಡ್ ಇವನು ಯಾವ ಥರ ಸಿಚುಯೇಷನ್ ಇರುತ್ತೆ, ನನಗಂತೂ ನನ್ನ ಮಗನ ನೋಡ್ದೇ ಇರೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಏನಾಯಿತು, ಕರ್ಕೊಂಡು ಬಂದರು. ನನಗಿನ್ನೂ ಅನಸ್ತೇಷಿಯಾ ಪೇಯ್ನ್ ಅದೆಲ್ಲ ಇತ್ತಲ್ಲ. ನಾನು ಕರ್ಕೊಂಬಂದಿದ ತಕ್ಷಣ ತೋರಿಸಿದ್ರು. ನನಗೆ ನೋಡಿದ ತಕ್ಷಣ ಹೆಂಗೆ ಅನ್ಸ್ಬಿಡ್ತಾವೆ ಅಂದರೆ, ಇನ್ಯಾರೋ ಕೊರಿಯನ್ ಪಾಪ ಹುಟ್ಬಿಟ್ನಲ್ಲ. ಆ್ಯಕ್ಚುಲಿ ನನ್ನ ಕೊಲೀಗು, ನನ್ನ ಫ್ರೆಂಡ್ಸು, ನಮ್ಮ ಪಪ್ಪ ಮಮ್ಮಿ ಎಲ್ಲ ಹೇಳೋರು. ನಾನಂತೂ ಈ 7.5 monthsಲ್ಲೇ ರಿಲೀವ್ ಮಾಡಿಬಿಟ್ರೆ ನಮ್ಮ ಆಫೀಸಿಂದ. ಆವಾಗ ಬರ್ತೀನಿ, ನೋಡಿದ್ರೆ ಈ ನನ್ನ ಮಗ ಕೊರಿಯನ್ ಬೇಬಿ ಥರನೇ ಉಟ್ಬಿಟ್ಟು, ಅವ್ನು ಮೂಗೆಲ್ಲ ಹಿಂಗೆ ಹೋಗ್ಬಿಟ್ಟೈತೆ, ಕಣ್ಣೆಲ್ಲ ಹಿಂಗಿತ್ತು, ಸೇಮ್ ಕೊರಿಯನ್ ಥರನೇ ಇದ್ದ. ಅಯ್ಯೋ. ಆಮೇಲೆ ನನ್ನ ಫ್ರೆಂಡೆಲ್ಲ ನೋಡೋಕೆ ಬಂದಿದ್ರ. ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಹೇಳ್ತವ್ರೆ, ಏ ಕೊರಿಯನ್ ನೋಡಬೇಡ, ಕೆ-ಡ್ರಾಮಾ ನೋಡಬೇಡ ಅಂತಿದ್ವಿ. ನೋಡು ಬರೀ ಅವನಿಗೆ ಹಿಂಗೆ ಹುಟ್ಟಿಸ್ಬಿಟ್ಟಿದ್ಯಾ. ನಾನು ಅವಾಗ ಅನ್ನಿಸ್ತು, ನಾನು ಕೊರಿಯನ್ ಡ್ರಾಮಾ ನೋಡಬಾರ್ದಾಗಿತ್ತೇನೋ ಅಂತ. ಲಿಟ್ರಲಿ ಮಿಡ್ನೈಟಲ್ಲಿ ಎಷ್ಟು 3 o'clockಗೇನೋ ಮಲಗಿದ್ದೀನಿ. ಹಿಂಗೆ ಎದ್ದು ತಿರ್ಗೋಕ್ಕಾಗಲ್ವಲ್ಲ. ನಾನು ಹಿಂಗೆ ನೋಡಿರಬೇಡ ನನ್ನ ಮಗನ್ನ. ನನ್ನ ಫೋನ್ ಇತ್ತು, ನನ್ನ ಫೋನಲ್ಲಿ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಝೂಮ್ ಆಗಿ ನನ್ನ ಮಗನ ನೋಡಿದ್ದೀನಿ. ಯಾಕಂದರೆ ಮಲಗಿಬಿಟ್ಟಿದ್ರು ಎಲ್ಲ. ನಮ್ಮ ಮಮ್ಮಿ ನಮ್ಮ ಅಕ್ಕ ಇಬ್ಬರು ಸ್ಟೇ ಆಗಿದ್ರಲ್ಲ.
ಸೊ ಅವನು ಮಲಗಿಬಿಟ್ಟವನೆ. ನಾನು ಝೂಮಾಗಿ ನೋಡ್ತಿದ್ದೀನಿ, ನಮ್ಮ ಅಕ್ಕ ಇಲ್ಲೆಲ್ಲ ಮಂಕಿ ಕ್ಯಾಪ್ ಹಾಕ್ಬಿಟ್ಟು ಹಿಂಗೆ ಮಕ್ಕ ಮುಚ್ಚಿಬಿಟ್ಟವಳು. ಅವನಿಗೆ ಇಷ್ಟೇ ಕಾಣ್ತಾ ಇರೋದು, ಅದರಲ್ಲಿ ಕೊರಿಯನ್ ಥರನೇ ಕಾಣ್ತಾವನು ಸೇಮು. ಆಮೇಲೆ ಸದ್ಯ ನನ್ನ ಮಗ ಒಂದು 2 ಡೇಸ್ ಆದಮೇಲೆ ಆ ಸ್ವೆಲ್ಲಿಂಗ್ ಎಲ್ಲ ಏನಿರುತ್ತೆ, ನೀರಿನ ಅಂಶ ಎಲ್ಲ ಇಳಿಯುತ್ತಲ್ಲ, ಅವಾಗ ಆ್ಯಕ್ಚುಲ್ ಫಾರ್ಮಿಗೆ ಬಂದಾಗ ಸ್ವಲ್ಪ ಅವಾಗ ನನ್ನ ಥರನೇ ದಿಡ್ಡು ಕಣ್ಣು, ಅವ್ರ ಪಪ್ಪನ ಥರ ಐಬೋಲ್ಸು. ಅವ್ನಿಗೆ ಇನ್ನೊಂದೇನು ವಿಚಾರ ಅಂದರೆ, ಅವ್ನಿಗೆ ಐಬೋಲ್ ಯಾವ ಥರ ಇದೆ ಗೊತ್ತಾ, ನಾನು ಅವಾಗಲೂ ಅಷ್ಟೇ ಆ ಮಗುನೇ ನೋಡ್ತಾ ಇದ್ದೆ. ನಾನು ಬೆಳಿಗ್ಗೆ ಎದ್ದಾಗ ನಾನು ವಾಲ್ಪೇಪರ್ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಒಂದು 15 ಡೇಸ್ ಆದಮೇಲೆ ರಿಯಲೈಸ್ ಆಯಿತು ಇವನಿಗೇನು ಯಾವ ಥರನೂ ಇಲ್ಲ. ನನಗೆ ಬಂದು ಕಂಪ್ಲೀಟ್ ಬ್ಲ್ಯಾಕ್ ಐಸು, ನನ್ನ ಹಸ್ಬೆಂಡಿಗೆ ಬಂದು ಬ್ರೌನ್ ಐಸು. ನಾನು ಬಟ್ ಪ್ರೆಗ್ನೆಂಟಲ್ಲಿ ಯಾವಾಗಲೂ ಮಂಜುಗೆ ಹೇಳ್ತಾ ಇದ್ದೆ, ನನ್ನ ಮಗುಗೆ ನಿಮ್ಮ ಥರನೇ ಕಂಡು ಬರಬೇಕು, ಯಾಕಂದರೆ ನಂಗೆ ಬ್ರೌನ್ ಐಸ್ ಅಂದರೆ ಅಷ್ಟು ಇಷ್ಟ. ಆ ಥರ ಅನ್ಕೊತಾ ಇದ್ದೆ. ನೋಡಿದ್ರೆ ಅವ್ನಿಗೂ ಬ್ರೌನ್ ಐಸ್ ಬಂತಲ್ಲ, ಅದೊಂದು ಖುಷಿ. ಬಟ್ ಅವ್ನ ಕಣ್ಣು ಯಾವ ಥರ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಐಬಾಲ್. ಆಮೇಲೆ ಒಂದು ಸತಿ ಏನೋ ಹಿಂಗೆ ಫೋನ್ ನೋಡುವಾಗ ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ತೀನಿ, ಸೇಮ್ ಲಿಟ್ರಲಿ ಅದೇ ಥರನೇ ಕಣ್ಣು ಬಂದಿದೆ. ನನಗೆ ಅವಾಗ ಶಾಕ್ ಆಯ್ತು. ಹೌದು, ದೊಡ್ಡವ್ರು ಹೇಳೋದು ಎಷ್ಟು ನಿಜ ಅಲ್ವಾ, ನಾವು ಯಾರು ಜಾಸ್ತಿ ನೋಡ್ತಿರ್ತೀವಿ ಅದೇ ಥರ ಬರ್ತಾರೆ. ನಾನು ಮಾರ್ನಿಂಗ್ ಎದ್ದರೂ ಅದೇ, ಈವ್ನಿಂಗ್ ಎದ್ದರೂ ಅದೇ, ಸುಮ್ಮನೆನಾದರೂ ಟೈಮ್ ನೋಡೋದಕ್ಕೆ ಹಿಂಗೆ ಆನ್ ಮಾಡಿದಾಗಲೂ ಅದೇ, ಆ ಥರ. ಸೊ ಐ ಗಾಟ್ ಅ ವೆರಿ ಕ್ಯೂಟ್ ವಾಚ್. ರಿವೀಲ್ ಮಾಡಿದ್ದೇನೆಂದರೆ ನನ್ನ ಮಗನ ಬ್ರೌನ್ ಐಸ್ ಇದೆ ಅನ್ನೋದನ್ನ. ಸೊ ಆದಷ್ಟು ಬೇಗ ನೋಡೋಣ. ನನ್ನ ಮಗನ ಫೇಸ್ ರಿವೀಲ್ ಮಾಡೋದಕ್ಕೆ ಚಾನ್ಸಸ್ ಸಿಕ್ಕಿದ್ರೆ ನಮ್ಮ ಮನೇಲಿ ಒಪ್ಕೊಂಡ್ರೆ, ನೋಡಿ ಅವನು ಹೇಳ್ತಿದ್ದಾನೆ ಕಾಣಿಸ್ಕೊತಾನಂತೆ. ಈ ಥರ ಇದೆ. ದಿಸ್ ವಿಲ್ ಬಿ ಮಾರ್ನಿಂಗ್. ಈಗ ಒಂದು 7 o'clock ಆಗಿದೆ. ನಂಬಲ್ಲ ಎಷ್ಟು ಮಂಜಿದೆ ಹೊರಗಡೆ, ಅಂದರೆ ಅಷ್ಟು ಚಳಿ ಆಗ್ತಿದೆ. ನನ್ನ ಮಗ ಇಷ್ಟು ಚಳಿಲೂ ಬೇರ್ತಾನೆ ಏಂತಕ್ಕೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಇಲ್ಲಿ ಬಂದು ನಾನು ಲಕ್ಕಿಗೆ ಮಸಾಜ್ ಮಾಡ್ತಾಯಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಅವ್ನಿಗೆ ಈ ಥರ ಕಾಲಿಗೆಲ್ಲ ಮಸಾಜ್ ಮಾಡಿದ್ರೆ ಅವ್ನು ಸ್ವಲ್ಪ ತುಂಬ ಇಷ್ಟಪಡ್ತಾನೆ. ಮತ್ತು ಅವನಿಗೂ ಹೊಟ್ಟೆ ಏನಾದ್ರು ಕಟ್ಟಿದರೆ ಅಥವಾ ಗ್ಯಾಸ್ ಏನಾದರೂ ಇದ್ದರೆ ರಿಲೀಸ್ ಆಗುತ್ತೆ ಅಂತ ಈ ಥರ ಮಾಡ್ತಿರ್ತೀನಿ. ಅವನು ತುಂಬ ಚೆನ್ನಾಗಿ ಫೀಲ್ ಮಾಡ್ತಾನೆ. ಏನೋ ಗೊತ್ತಿಲ್ಲ, ಟಯರ್ಡ್ ಆಗಿರುತ್ತೋ ಏನೋ, ತುಂಬ ಕಾನ್ವರ್ಸೇಷನ್ ಮಾಡ್ತಾಯಿರ್ತೀವಿ ನಾವು ಈ ಥರ ಮಾಡುವಾಗ. ಅವನು ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊತಾ ಇರ್ತಾನೆ. ಬಟ್ ಯೂಶ್ವಲಿ ಮಕ್ಳಿಗೆ ಈ ಥರ 3 months ಆದಮೇಲೆ ಅಥವಾ 3 months 2.5 ಇದ್ದಾಗ ಮಾಡ್ತಾಯಿದ್ರೆ ಅವ್ರಿಗೂ ಸ್ವಲ್ಪ ಹೊಟ್ಟೆ ಕಟ್ಟೋದು ಮತ್ತು ರಿಲ್ಯಾಕ್ಸೇಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ ನೀಟಾಗಿ ಪಾಸ್ ಆಗುತ್ತೆ. ಮೇನ್ ರೀಸನ್ನು. ಮಾರ್ನಿಂಗ್ ಫ್ರೆಶ್ನಪ್ ಆಗಿದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದಾದ್ಮೇಲೆ ಮಮ್ಮಿ ಕಾಫಿ ತಂದು ಕೊಟ್ಟರು. ಗುಡ್ಡೆ ಬಿಸ್ಕೆಟ್ ತಿನ್ನಬೇಕು ಅನ್ನಿಸ್ತು. ಸೊ ತರಿಸ್ಕೊಂಡು ನಾನಿಲ್ಲಿ ಗುಡ್ಡೆ ಬಿಸ್ಕೆಟ್ ತಿಂತಾಯಿದ್ದೆ. ಎಷ್ಟು ದೊಡ್ಡದಿದೆ, ಅಗಲ ಕಡಿಮೆ ಮಾಡವ್ರೆ, ಮತ್ತು ಇದು ದಪ್ಪ ಕಡಿಮೆ ಮಾಡೋದು. ಒಂದೇ ಬ್ಯಾಗ್ ಹಾಕೊಂಡ್ಬಿಡ್ಬೋದು. ಮೊನ್ನೆ ಬಾಬುಗೆ ತಂದಿದ್ರಲ್ಲ ಬಿಸ್ಕೆಟು, ಅದಿಷ್ಟು ಅಗಲ ಇತ್ತು, ಇಷ್ಟು ಅಗಲ ಇತ್ತು. ಅದು 10 ರೂಪಾಯಿ ಬಿಸ್ಕೆಟ್. ಕಂಟೆಂಟ್ ಅಷ್ಟೇ ದಪ್ಪ. ಗುಡ್ಡೆ ಬಿಸ್ಕೆಟ್ ಮೈ ಫೇವ್ರೆಟ್ ಬಿಸ್ಕೆಟ್. ಹೇಳು, ಕಂಟೆಂಟ್ ಕಮ್ಮಿ ಮಾಡ್ಬಿಟ್ಟವ್ರೆ. ಏನೋ ಅಪ್ಪ, ನಮ್ಮ ಕಾಲದಲ್ಲೆಲ್ಲ ಎಷ್ಟು ಅಗಲ ಬರ್ತಾಯಿತ್ತು ಬಿಸ್ಕೆಟು. ಈಗ ಒಳ್ಳೆ ಒಂದೇ ಬಾಯಿಗೆ ಹಾಕೋಬೋದು ನೋಡಿ. ಪಾಪ ಇದು ಬಂದು ಮಧ್ಯಾಹ್ನ ಆಗಿತ್ತು. ನಾನಂತೂ ತಲೆ ಕೂದಲೇ ಬಿಚ್ಚಲ್ಲ ಅಂತ ಹೇಳಿದೆ. ಸೊ ತುಂಬಾ ಗಂಟು ಸಿಕ್ಕಾಗ್ಬಿಟ್ಟಿತ್ತು. ಸೊ ಸಿಕ್ಬಿಡಿಸ್ತಾ ಇದ್ದೀನಿ. ಎಷ್ಟು ಸಿಕ್ಕಾಗಿತ್ತು ಅಂದರೆ ನಾನಂತೂ ಕಂಡೀಷ್ನರ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಕೆಮಿಕಲ್ ಅಂತ. ಸೊ ಇಲ್ಲಿ ಕಂಪ್ಲೀಟ್ ನನ್ನ ಕೂದಲು ಸಿಕ್ಕಾಗಿರೋದು ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ. ಯೂಶ್ವಲಿ ಬಾಣ್ತಿದ್ರೆ ಸೌತೆಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಯಾಕೋ ನಂಗೆ ತುಂಬ ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ. ಸೊ ಮಂಜು ತಿನ್ಸಿದ್ರು, ಹಂಗೆ ತಿನ್ಕೊಂಡ್ಬಿಟ್ಟೆ. ಅದಕ್ಕೆ ನಮ್ಮ ಪಪ್ಪ ಲುಕ್ ಕೊಡ್ತಾ ಇದ್ದಾರೆ ನೋಡಿ, ಸೌತೆಕಾಯಿ ತಿಂದೆ ಅಂತ. ಎಲ್ಲ ಉದುರಲ್ಲಿ ಬಾ ಕಟ್ ಮಾಡಿಸ್ಕೊಂತೀನಿ ಅಂತಿದ್ದೆ ಎದೋಳು. ಅದಕ್ಕೇನೆ ಅರ್ಧ ನಂಗೆ ಅನ್ಸಿದ್ದು ಬಾಫ್ ಕಟ್ ಮಾಡಿಸ್ಕೊಬಿಡೋಣ. ಇಷ್ಟು ಅವಾಗಿಂದ ಸುಮ್ಮನೆ ಕೂತಿದ್ದೆ. ಮಗು ನಗ್ತಿದ್ರೆ ತಾಯಿ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಬಟ್ ನಿಜನ ಸುಳ್ಳ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ತಿಳಿಸಿ, ಓಕೆನಾ? ಏನು ಗೊತ್ತಾ, ಅಲ್ಲ ನಮ್ಮ ಮಮ್ಮಿ ಅಡುಗೆ ಮಾಡ್ಕೊಂಡು ಕೊಡಿ ಅಂದರೆ ನನ್ನ ತಮ್ಮ ಯಾವಾಗಲೂ ಚಿತ್ರಾನ್ನ ಕೇಳೋನಂತೆ ಮಧ್ಯಾಹ್ನ. ಏನೋ ಮಮ್ಮಿ ಬಿಸಿ ಬಿಸಿ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ನಮ್ಮ ಮಮ್ಮಿ ಏನು ಕೊಟ್ಟವ್ರು ಗೊತ್ತಾ ಫ್ರೆಂಡ್ಸ್? ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ಕೊಟ್ಟವ್ರು ನಮ್ಮಮ್ಮ.
ಎಲ್ಲ ಇವನವನೇ ನೋಡಿ ಫ್ರೆಂಡ್ಸ್, ಇವನೊಬ್ಬ ಎಲ್ಲವ್ ನೋಡಿ ಇವನಿಂದನೇ ಫ್ರೆಂಡ್ಸ್ ಚಿತ್ರಾನ್ನ ಹಾಕೋದು ನಮ್ಮಮ್ಮ ಮಧ್ಯಾಹ್ನದ ರಿವ್ಯೂ ವಿಡಿಯೋ ಮಾಡೋಣ ಅನ್ಕೊತಾ ಇದ್ದೀನಿ ಲಾಸ್ಟ್ ಸಂಡೇಯಿಂದ. ಬಟ್ ನನಗೂ ಸ್ವಲ್ಪ ಹುಷಾರಿಲ್ದರ ಕಾರಣ ಟೈಮ್ ಎಲ್ಲ ಸಿಕ್ಕಿರಲಿಲ್ಲ. ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ಟೀ ಶರ್ಟ್ಸು ಅಂದರೆ ಮನೆಗೆ ಹಾಕೊಳ್ಳೋ ಟೀ ಶರ್ಟ್ಸ್ ಬೇಕು ಅಂದಿದ್ದೆ. ಇದೆಲ್ಲ ಕಂಪ್ಲೀಟ್ ಶಾಪಿಂಗ್ ಬಂದು ನನ್ನ ಹಸ್ಬೆಂಡ್ ಮಾಡಿರೋದು, ಅಂದರೆ ಮಂಜು ಅವ್ರು ಮಾಡಿರೋದು. ಸೊ ಯಾವ್ಯಾವ ಥರ ತಂದಿದ್ದಾರೆ ಅಂತ, ಸೊ ಇವಾಗ ಯಾವ ಥರ ತಂದಿದ್ದಾರೆ, ಯಾವ ಥರ ನನಗೋಸ್ಕರ ಶಾಪಿಂಗ್ ಮಾಡಿದ್ದಾರೆ ಅಂತ ನೋಡೋಣ. ಯಾಕಂದರೆ ಯೂಶ್ವಲಿ ಮಂಜುಗೆ ಸೈಜಸ್ ಅಂತ ಏನೂ ಇಲ್ಲ, ಅವ್ರಿಗಾಗ ಟೀ ಶರ್ಟ್ಸ್ ಎಲ್ಲ ನನಗೂ ಕೂಡ ಆಗುತ್ತೆ. ಬಿಕಾಸ್ ವಿ ಆರ್ ಆಫ್ ಸೇಮ್ ಸೈಜ್ ಅನ್ನೋದು ಕಾರಣ. ಯೂಶ್ವಲಿ ಅವ್ರ ಪ್ಯಾಂಟ್ ಸೈಜ್, ನನ್ನ ಪ್ಯಾಂಟ್ ಸೈಜ್, ಟೀ ಶರ್ಟ್ಸು ನಾನು ಆಲ್ಮೋಸ್ಟ್ ಜಾಸ್ತಿ ಮಂಜುದೇ ಪ್ರಿಫರ್ ಮಾಡ್ತೀನಿ. ಸೊ ಅವರು ಹೇಳ್ದಂಗೆ ನನಗೆ ಮೆನ್ಸ್ ಕಲೆಕ್ಷನ್ಸೇ ತೊಗೊಂಡು ಬನ್ನಿ ಅಂತಲೇ ಹೇಳಿದೆ. ಯಾಕಂದರೆ ಅದೇ ಸ್ವಲ್ಪ ಫ್ರೀಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಬಟ್ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರ ಹಸ್ಬೆಂಡ್ಸ್ ಟೀ ಶರ್ಟ್ಸು, ಅವ್ರ ಬ್ರದರ್ ಟೀ ಶರ್ಟ್ಸನ್ನೇ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನನಗೂ ಅದೇ ಥರ ಜಾಸ್ತಿ ಇಷ್ಟ. ಆ್ಯಂಡ್ ಅದೇ ನಂಗೆ ತುಂಬ ಕಂಫರ್ಟಬಲ್. ಸೊ ಫಸ್ಟ್ ಟೀ ಶರ್ಟ್ ಬಂದು ಈ ಥರ ಇದೆ. ಇದರಲ್ಲಿ ಬಂದು ಇದು ಜರ್ಸಿ ಮೆಟೀರಿಯಲ್ ಆಗಿರುತ್ತೆ. ಜರ್ಸಿ ಮೆಟೀರಿಯಲ್ ಬಂದು ಈ ಥರ ಇದೆ. ಹಿಂದ್ಗಡೆ ಬಂದು ಒಂದು ಲೋಗೋ ಬರುತ್ತೆ. ಆ್ಯಂಡ್ ಈ ಥರ ಇದೆ ಜರ್ಸಿ ಮೆಟೀರಿಯಲ್. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಪ್ರೈಸೆಲ್ಲ ಅಟ್ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಿದೆ ಅಂತ. ಸೊ ಈ ಥರ ಇದೆ. ಇದೆಲ್ಲ ಬಂದು ಮೆನ್ಸ್ ವೇರೆ, ಯಾಕಂದರೆ ನನಗೆ ಇದರಲ್ಲೇ ತುಂಬ ಕಂಫರ್ಟಬಲ್ ಇರೋದು. ಸೊ ಇದೊಂದು. ನೆಕ್ಸ್ಟು ಇದು ಬಂದು ಲೇಡೀಸ್ ವೇರೆ. ಇದೊಂದು ನನಗೆ ಫುಲ್ ಸ್ಲೀವ್ ಟಾಪ್ ಬೇಕಿತ್ತು ಒಂದು ಅಂತ ಕೇಳಿದೆ, ಬಿಕಾಸ್ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ. ಸೊ ಇದು ಒಂದು ಎನಾಮೋರ್ ಅಂತ ಈ ಕಂಪ್ನಿ ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ಕಾಟನ್ದು ಫುಲ್ ಸ್ಲೀವ್. ಸೊ ಇದೊಂದಿದೆ. ಬ್ಯಾಕ್ ಬಂದು ಕಂಪ್ಲೀಟ್ ಈ ಥರ. ಫ್ರಂಟಲ್ಲಿ ಬಂದು ಈ ಥರ ಯೂನೆಕ್ ಚೆನ್ನಾಗಿದೆಯಾ. ಅಷ್ಟೊಂದಿದೆ. ಇದು ಬಂದು ಆರೆಂಜ್ ಕಲರ್ ಅಂತ, ಪೀಚ್ ಆರೆಂಜ್ ಅಂತಾರಲ್ಲ ಆ ಥರ. ಇದು ಅಷ್ಟೇ ಮೆನ್ಸ್ ವೇರು. ರೌಂಡ್ ನೆಕ್, ಯೂಶ್ವಲಿ ಜಾಸ್ತಿ ಮೆನ್ಸ್ ವೇರಿಗೆ ಬರೋದು ರೌಂಡ್ ನೆಕ್ಕು. ಸೊ ಈ ಥರ ತಂದಿದ್ದಾರೆ. ಇದೆಲ್ಲ ಮನೆಗೆ ಹಾಕ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಇದೇ ಥರ ಕಂಫರ್ಟಬಲ್ ಇರುತ್ತೆ, ಮಗು ನೆತ್ಕೊಳ್ಳೋದಕ್ಕೆಲ್ಲ. ಸೊ ನನಗೆ ಇದು ಇಷ್ಟ. ನಾನು ಪ್ರೆಗ್ನೆಂಟಲ್ಲೂ ಕೂಡ ತುಂಬ ಜಾಸ್ತಿ ಇದನ್ನೇ ಹಾಕ್ತಾ ಇದ್ದಿದ್ದು. ಸೊ ಇದು ಒಂದು ವೇಲ್ ಇದೆ, ವೇಲ್ ಪ್ರಿಂಟ್ ಆಗಿದೆ. ಸೊ ಈ ಥರ ವರ್ಡಿಂಗ್ಸ್ ಇದೆ. ಹಿಂದೆ ಬಂದು ಫುಲ್ ನೆಕ್. ಆಮೇಲೆ ಇದೊಂದು ಐ ಥಿಂಕ್ ಇದು ಕ್ರೊಕೊಡೈಲ್ ಕಂಪ್ನಿದು. ಸೊ ಈ ಥರ ಇದೆ ಬ್ರೌನ್ ಟೀ ಶರ್ಟ್. ಹಿಂದೆನೂ ಅಷ್ಟೇ ಈ ಥರ. ಮುಂದೆ ಎಲ್ಲ ಕಂಪ್ಲೀಟಾಗಿ ಈ ಥರ ಪ್ರಿಂಟ್ ಇದೆ. ಹೇಗಿದೆ ಇದು ಅಷ್ಟೇ ಗ್ರೀನಲ್ಲಿದೆ. ಇದು ಅಷ್ಟೇ ಗ್ರೀನ್ ಶೇಡು. ಹಿಂದೆ ಬಂದು ರೌಂಡ್ ನೆಕ್, ಏನೂ ಇಲ್ಲ. ಫ್ರಂಟಲ್ಲಿ ಮಾತ್ರ ನಾರ್ಮಲ್ ಈ ಥರ ಪ್ರಿಂಟಿಂಗ್ ಇದೆ. ಇದೆಲ್ಲ ಬಂದು ಕಾಟನ್ ಮೆಟೀರಿಯಲ್. ಸೊ ತುಂಬ ಕಂಫರ್ಟ್ ಇರುತ್ತೆ ಹಾಕ್ಕೊಳ್ಳೋದಕ್ಕೂ. ಆ್ಯಂಡ್ ಲಾಸ್ಟ್ ಬಂದು ದಿಸ್, ಇದೊಂಥರ ಜರ್ಸಿ ಮೆಟೀರಿಯಲ್. ಇದು ನಂಗೆ ತುಂಬ ಇಷ್ಟ. ನಾನು ಎಲ್ಲೇ ಆಚೆ ಹೋಗೋರು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನನಗಿದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಲೈಕ್ ಕಾಟನ್ಗಿಂತ ಬೆಟರ್ ಆಗಿ ನನಗೆ ಈ ಜರ್ಸಿ ಮೆಟೀರಿಯಲ್ದೇ ಇಷ್ಟ ಆಗುತ್ತೆ. ಇದು ಈ ಥರ ಇದೆ ರೌಂಡ್ ನೆಕ್ಕು. ಆ್ಯಂಡ್ ಇಲ್ಲಿ ಹಿಂದೆ ಇದೆಲ್ಲ ಫೈಟರ್ ಬ್ರ್ಯಾಂಡು. ಆಮೇಲೆ ಇದು ಬಂದು ಕ್ರೊಕೊಡೈಲ್, 2 ಕ್ರೊಕೊಡೈಲ್ಸ್, ಒಂದು ಎನಾಮರ್. ಸೊ ಆ ಥರದ್ದು ಇನ್ನೊಂದು ಐತಲ್ಲ, ಆಲ್ಮೋಸ್ಟ್ ಒಂದು 7 ಏನೋ ತಂದಿದ್ದಾರೆ. ಇನ್ನೊಂದಿದೆ ಸೇಮ್ ಇದೆ ಜರ್ಸಿ ಮೆಟೀರಿಯಲಲ್ಲಿ, ಫುಲ್ ಬ್ಲ್ಯಾಕ್ ಕಲರು. ಯೂಶ್ವಲಿ ನಾನು ಎಲ್ಲೇ ಹೋದರೂ ಬ್ಲ್ಯಾಕೇ ಚೂಸ್ ಮಾಡ್ತೀನಿ. ಸೊ ಮಂಜುಗೂ ಕೂಡ ಗೊತ್ತು ನನ್ನ ಸೆಲೆಕ್ಷನ್ಸ್ ಯಾವ ಥರ ಇರುತ್ತೆ, ನಾನು ಯಾವ ಕಲರ್ಸ್ ಪ್ರಿಫರ್ ಮಾಡ್ತೀನಿ ಅಂತ. ಸೊ ಇದೆಲ್ಲ ತಂದಿದ್ದಾರೆ. ಸ್ವಲ್ಪ ಡಾರ್ಕ್ ಶೇಡ್ಸ್ ಆ ಥರನೇ ನಾನು ಜಾಸ್ತಿ ತೊಗೊಳ್ಳೋದು, ಕಂಫರ್ಟ್ ಇರುತ್ತೆ ಅಂತ. ಇದೆಲ್ಲ ಬಂದು ನನಗೆ ಟಾಪ್ಸ್ ತಂದಿರೋದು, ಅಂದರೆ ನಾರ್ಮಲ್ ಟೀ ಶರ್ಟ್ಸ್ ತೊಗೊಂಬಂದಿರೋದು ಮನೆಗೆ ಯೂಸ್ ಮಾಡಲಿಕ್ಕೆ. ಜರ್ಸಿ ಮೆಟೀರಿಯಲ್ಗೆಲ್ಲ 250-300 ಏನೋ ಕೊಟ್ಟಿದ್ದಾರೆ. ಯೂಶ್ವಲಿ ಮಂಜು ನನಗೆ ಪ್ರೈಸಸ್ ಹೇಳಲ್ಲ, ಬಟ್ ಇದು ತಂದಿರೋದೆಲ್ಲ ನನಗೆ ತುಂಬ ಪರಿಚಯ ಇರೋರ ಅಂಗಡಿಯಲ್ಲೇ. ಸೊ ನನಗೆ ಆಬ್ವಿಯಸ್ಲಿ ಅಷ್ಟೇ ಪ್ರೈಸಸ್ ಅಂತ ಅನಿಸುತ್ತೆ. ಇದನ್ನು ತಂದಿರೋ ನಾವು ನಂದಿನಿ ಲೇಔಟ್ ಹತ್ರ ಮಂಜು ಅವ್ರ ಫ್ರೆಂಡ್ ಇದ್ದಾರೆ. ಸೊ ಅವ್ರ ಶಾಪ್ ಇದೆ, ಅಲ್ಲಿಂದ ತಂದಿರೋದು. ಯೂಶ್ವಲಿ ನಾನು ಮನೆಗೆ ಹಾಕೊಳ್ಳೋ ಡ್ರೆಸ್ಸಸ್ಸು ಮತ್ತು ಕೆಲವೊಂದು ಡ್ರೆಸ್ಸಸ್ ಎಲ್ಲ ನಾನು ಅಲ್ಲೇ ತೊಗೊಂಡು ಬರೋದು. ಅವ್ರದ್ದು ಔಟ್ಲೆಟ್ ಇದೆ. ನೆಕ್ಸ್ಟ್ ಸಾಧ್ಯವಾದರೆ ನಾನು ಯಾವಾಗಾದರೂ ಆ ಅಡ್ರೆಸ್ ಮತ್ತು ವ್ಲಾಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಓಕೆನಾ. ಇದೆಲ್ಲ ಬಂದು ಮೇ ಬಿ ನಂಗೆ 250 ಇರುತ್ತೆ. ನಾನು ಮಂಜುನ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡಾಗ 250 ಅಂತ ಹೇಳಿದ್ರು. ಆ್ಯಂಡ್ ಇದೆಲ್ಲ ಬಂದು ಕಾಟನ್ದೆಲ್ಲ 200 ಇದೆ.
ಸೊ ಈ ಥರ ಇದೆ ಡ್ರೆಸ್ಸಸ್. ಎಷ್ಟು ಬಟ್ಟೆ ಇವಾಗ ಟವಲ್ದು ನನಗೆ ನಿಜ ಗೊತ್ತಿಲ್ಲ ಟವಲ್ ಎಷ್ಟಿದೆ ಅಂತ. ಮಗಂಗೆ ಕೂಡ ತಂದಿದ್ದಾರೆ. ಅವ್ರ ಮಗನಿಗೆ ಇದು ಬಂದು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಪುಟಾಣಿ ಶೂ ಯಾವ ಥರ ಇದೆ ಝೂಮ್ ಮಾಡ್ದ ನೋಡಿ, ಕ್ಯೂಟಾಗಿದೆ ಅಲ್ಲ, ವಿತ್ ಲೇಸ್ ಈ ಥರ. ಹಿಂದೆಯಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ಈಗ ಲಕ್ಕಿಗೆ ದೊಡ್ಡದಾಗ್ತಾ ಇದೆ, ಬಟ್ ಫ್ಯೂಚರ್ ವೈಸ್ ಚಿಕ್ಕದಾಗ್ಬೋದು. ಆ್ಯಂಡ್ ಇಲ್ಲಿ ಪುಟಾಣಿ ಲೇಸು ನೋಡಿ, ಲೇಸು ಈ ಚಿಕ್ಕ ಮಕ್ಳಿಗೆ ಈ ಥರ ಲೇಸು. ಸೊ ಇನ್ನೊಂದು ಸ್ವಲ್ಪ ಒಂದು ದೊಡ್ಡನಾಗಬೇಕು, ಆವಾಗ ಹಾಕ್ತೀನಿ. ಹಿಂಗೆ 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 ನಡ್ಕೊಂಡು ಹೋಗ್ಬೋದು ಅವನು. ಹಿಂಗೆ ಕಣೋ ಉಲ್ಟಕ್ಕ ಹಾಕೊಂಡು ಹೋಯ್ತಾನೆ. ಹಾಂ ಇವಾಗ ಕರೆಕ್ಟ್ ಇದೆ. ಹಿಂಗೆ ನೋಡಿ, ಈ ಥರ ಒಂಥರ ಪುಟಾಣಿ ಪುಟಾಣಿ ಶೂ ನೋಡೋದಕ್ಕೆ ನಂಗೆ ತುಂಬಾ ಇಷ್ಟ. ಅದರಲ್ಲೂ ನಾನು ಅಪ್ಪುಗೆ ಹೋಗುವಾಗೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಈ ಕಲೆಕ್ಷನ್ಸ್ ಎಲ್ಲ, ಜಾಸ್ತಿ ನೋಡ್ತಾ ಇದ್ದೆ. ಸೊ ಇವಾಗ ಲಕ್ಕಿಗೆ ಎಲ್ಲೇ ಹೋದರೂ ಇವನ ಮೇಲೆ ಲಕ್ಕಿ ಅಪ್ಪು ಎಲ್ಲರಿಗೂ ಶಾಪ್ ಮಾಡಬೇಕು. ಇನ್ನೊಂದು 3 to 4 ಡೇಸಲ್ಲಿ ಹೊಸ ಬೇಬಿ ಕೂಡ ಬರ್ತಿದೆ. ಆ್ಯಂಡ್ ಇಲ್ಲೊಂದಿದೆ ಶೂ, ಇದು ಅಷ್ಟೇ ತುಂಬಾ ಪ್ರಿಟಿಯಾಗಿದೆ ನೋಡಿ, ಮೇಲೆ ಹಿಡ್ಕೊ. ಆ ಥರ ಇದೆ, ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಇದು ಬಂದು ಈ ಥರ ಸ್ಟ್ರೆಚಬಲ್, ಮಕ್ಕಳಿಗೆ ಈ ಥರ ಸ್ಟ್ರೆಚಬಲ್ ಮಾಡ್ಬೋದು. ಈ ಥರ ಇದೆ. ಇದು ಲಿಟಿಲ್ಸ್ ಕಂಪ್ನಿದು. ಸೊ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಇದು ತುಂಬ ಕ್ಯೂಟಾಗಿ ಸಾಫ್ಟಾಗಿದೆ. ಮಕ್ಳಿಗೂ ಕೂಡ ಏನು ಆಶ್ ಅಂತ ಅನಿಸಲ್ಲ. ಒಳಗಡೆ ಕೂಡ ತುಂಬ ಸಾಫ್ಟಾಗಿದೆ. ಸೊ ಆ ಎಳೆ ಪುಟಾಣಿ ಕಾಲಿಗೆ ಇದೊಂದು ಪುಟಾಣಿ ಶೂ ಚೆನ್ನಾಗಿದೆ ಅಲ್ಲ. ನನ್ನ ಮಗ ಯಾವಾಗ ನಡೀತಾನೋ ಈ ಥರ ಎಲ್ಲ. ಏನು ತಂದಿದ್ದಾರೆ ಆ್ಯಂಡ್ ಈಗ ಬಂದು ಅವ್ರ ಮಗನ ಶಾಪ್ ಮಾಡಿರೋದು. ಆ್ಯಕ್ಚುಲಿ ಲಕ್ಕಿಗೆ ಒಂದು ಟವಲ್ ಬೇಕಿತ್ತು ಅಂತ ಹೇಳ್ತಿದ್ದೆ. ಈ ಥರ ಸಾಫ್ಟ್ ಬೇಬಿ ಹಬ್ಬಲ್ ತಂದಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆಲ್ಮೋಸ್ಟ್ ಲೆಂತ್ ಇದೆ. ಅವ್ನು ಇದ್ರೊಳಗೆ ಹಾಕ್ಬಿಟ್ಟು ಮುಳುಗೆ ಹೋಗ್ಬೋದು, ಅಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ ಟವಲ್ ಕ್ವಾಲಿಟಿ. ಇದನ್ನು ಬಂದು ನಾನು ನಮ್ಮ ಅಕ್ಕ ವಿಶಾಲ್ ಮಠದಲ್ಲಿ ತೊಗೊಂಡು ಬಂದಿದ್ವಿ. ಬಟ್ ಆ ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ್ಯಂಡ್ ಕಲರ್ ಕೂಡ ನನಗೆ ಈ ಥರ ಪೀಚ್ ಲೈಟ್ ಕಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅಕಾರ್ಡಿಂಗ್ಲಿ ಹಸ್ಬೆಂಡ್ ಅಲ್ವಾ, ಗೊತ್ತಿದೆ ನನ್ನ ಚೂಸ್ ಎಲ್ಲ. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ಬೇಬಿ ಅಗ್ಗಲ್ಲೇ ತಂದಿರೋದು. ಬೇಬಿ ಅಗ್ಗಲ್ ನೋಡಿ, ಈ ಥರ ಪುಟಾಣಿದು ನೋಡಿ, ಒಂದೇ ಒಂದು ಮೊಳ ಇದೆ. ಇದೊಂದು ಬಟ್ಟೆ ಚೆನ್ನಾಗಿದೆ ಅಲ್ಲ. ಸೊ ಈ ಥರ ಇದೆ. ಇದು ಸೆಟ್ ಆಫ್ ಪ್ಯಾಂಟ್ಸ್ ಆಯ್ತಲ್ವಾ, 3 ಟೀ-ಶರ್ಟ್ಸು 799 ಏನೋ ಇತ್ತು ಬೇಬಿ ಹಗ್ಗಲ್ಲಿ. ಇದು ಕೂಡ ಮಂಜು ಆಫೀಸ್ ಪಕ್ಕದಲ್ಲೇ ಇದೆ ಬೇಬಿ ಹಗ್ಗು. ಸೊ ಅಲ್ಲಿಂದನೇ ತಂದಿರೋದು. ಇಲ್ಲಿ ಬಂದು ಬಟನ್ಸ್ ಇದೆ, ಅಡ್ಜಸ್ಟಬಲ್, ಯಾಕಂದರೆ ಮಕ್ಳಿಗೆ ಹಾಕಕ್ಕೆ ಬಿಚ್ಚೋದಕ್ಕೆ ಈಸಿ ಇರುತ್ತೆ. ಇದು ಬಂದು ನಂಗೆ ತುಂಬಾ ಇಷ್ಟ ಆಯಿತು. ಬ್ಲೂ ಕಲರ್, ಬ್ಲೂ ಇಷ್ಟು ಪುಟ್ಟಂಗೆ 800 rupees. ನೋಡಿ, ನಮಗೆ ಇಷ್ಟೊತ್ತಿಗೆ ನನಗೊಂದು 4 ಬಟ್ಟೆ ಬಂದಿರೋದು. ಈ ನನ್ನ ಮಗನಿಗೆ ಬರೀ 799. ಚೆನ್ನಾಗಿದೆ ಅಲ್ಲ, ಸ್ವೀಟಾಗಿ. ಇದೊಂದಿದೆ. ಆ್ಯಂಡ್ ಇಲ್ಲೊಂದು ಗ್ರೀನಲ್ಲಿ, ಇದು ಗ್ರೀನಲ್ಲಿದೆ. ಗ್ರೀನಲ್ಲಿ ಬಂದು ಈ ಥರ ಒಂದು ಜಿರಾಫೆ, ಒಂದು ರೈನೋಸರಸ್, ಈ ಥರ ಪ್ರಿಟಿಯಾಗಿ. ಹಿಂದೆ ಏನೂ ಇಲ್ಲ ಪ್ರಿಂಟು. ಈ ಥರ ಇದು ಬಂದು ಬೇಬಿ ಸೈಜಸ್ಸು 3 to 6 months. ಸೊ ಇದು ಅಲ್ಲಿ ತೊಗೊಳ್ಬೋದು, ಹಾಕ್ಬೋದು ಲಕ್ಕಿಗೆ. ನೋಡಿ ಪುಟಾಣಿಗೆ ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಇಲ್ಲೊಂದು ಥರ ಒಂಥರ ಏನು ಹೇಳ್ತಾರೆ ಇದಕ್ಕೆ, ರಕೂನ್ ಡಾಗ್ ಅಲ್ಲ, ಇದೇನೋ ಅಂತಾರೆ ಕಣ, ಇದೊಂಥರ ಕೈಂಡ್ ಆಫ್ ರೋ ಲೈನ್ಸ್ ಅಂತ ಹೇಳ್ತಾರಲ್ಲ ಆ ಥರ. ವೈಟ್ ವಿತ್ ಆರೆಂಜಲ್ಲಿದೆ, ಕ್ಯೂಟಾಗಿದೆ. ಆ್ಯಂಡ್ ಇಲ್ಲೊಂದು ರಕೂನ್ ಡಾಗ್, ಏನೋ ರಕ್ಕೂನ್ ಅಂತ ನನಗೂ ಗೊತ್ತಿಲ್ಲ. ಈ ಥರ ಇದೆ ನನ್ನ ಮಗನ ಬಟ್ಟೆ, ಕ್ಯೂಟ್ ಬಟ್ಟೆ. ನಂದಕ್ಕಿಂತ ನನಗೆ ನನ್ನ ಮಗಂದೇ ತುಂಬ ಇಷ್ಟ ಆಗಿದ್ದು. ಸೊ ಈ ಥರ ಇದೆ ಇವನ ಬಟ್ಟೆ, ಇವನ ಶೂ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಕ್ಯೂಟಿ. ಐ ಥಿಂಕ್ ಇದು ಸೆಟ್ ಆಫ್ 3 ಅಂತ ಅನಿಸುತ್ತೆ. 799 ಇಲ್ಲಿ ಹಾಕ್ತಿದ್ದಾರೆ. ಪ್ಯಾಕ್ ಆಫ್ 3 799. ಪರವಾಗಿಲ್ಲ, ಕೊಡ್ಬೋದಲ್ಲ. ಪ್ಯಾಂಟ್ ಇರಬೇಕಿತ್ತು. ಬಟ್ ಇನ್ನೂ ವಿಶಾಲ್ ಮಠದಲ್ಲಿ ತುಂಬ ಕಲೆಕ್ಷನ್ ಸಿಗುತ್ತೆ. ಬಟ್ ನನಗೆ ಈ ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ಅದೇ ಶೋರೂಮಲ್ಲಿ ತಗೊಂಡ್ರೆ ಕಾಸ್ಟ್ಲಿ.
ನನಗಂತೂ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಇಷ್ಟ ಆಯಿತು. ನಿಮಗೂ ಇದೇ ಥರ ನಿಮ್ಮ ಹಸ್ಬೆಂಡ್ ಶಾಪ್ ಮಾಡ್ತಾರಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಯಾವ ಥರ ಇದೆ ಡ್ರೆಸ್ಸಸ್ ಅಂತ ತಿಳಿಸಿ. ಆ್ಯಂಡ್ ಇನ್ನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಕೂಡ ತುಂಬ ಜಾಸ್ತಿ ಡ್ರೆಸ್ಸಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಡ್ರೆಸ್ಸಸ್ ಆಗಿರ್ಬೋದು ಯಾವುದು ಇವಾಗ ನನಗೆ ಆಗ್ತಾ ಇಲ್ಲ. ಯಾಕಂದರೆ ಅವಾಗ ಸಖತ್ತು ದಪ್ಪ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ನೆಕ್ಸ್ಟಲ್ಲಿ ಹೇಳ್ತೀನಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಮತ್ತು ನನ್ನ ಪೋಸ್ಟ್ ಪಾರ್ಟಮ್ ರುಟೀನ್ ಯಾವ ಥರ ಇತ್ತು ಸ್ಟಾರ್ಟಿಂಗ್ 2 to 3 ಮಂತ್ಸಲ್ಲಿ ಅಂತ. ಆದರೆ ತುಂಬ ದುಡ್ಡು ಬಾಣ್ತನ ಆ ಥರ ಎಲ್ಲ ಏನೂ ಮಾಡಿಸ್ಕೊಂಡಿಲ್ಲ ನಾನು. ಬಟ್ ನಾನು ಯಾವ ಥರ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನ ಯಾವುದೇ ನೆಕ್ಸ್ಟ್ ವ್ಲಾಗ್ ಅಪ್ಡೇಟ್ ಬಂದ್ರೂ ನಿಮ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಬರುತ್ತೆ, ಓಕೆನಾ? ಅಂಟಿಲ್ ದಟ್ ಸಿ ಯು ಸೂನ್, ಬಾಯ್, ಟೇಕ್ ಕೇರ್.